ಸರ್ ಇಂದ ಬನ್ನಿ. ಹಾಂ ಮುಂದೆ ಮುಂದೆ ಹೋಗಿ ಹೋಗಿ. ಸೈಡ್ ಸೈಡ್ ಸೈಡ್. And the focus is My Bharat, My Vote. It's an initiative from Government of India to involve the new voters and to aware them about the National Voters Day as well as their role for largest democracy and their franchise, their citizenship and way forward. This time, so I'm very happy and I'm very excited to vote this time. And I also thank the government for initiating such an cycles on Sundays on cycle to keep the voters fit. And I thank Sai STC Bangalore for initiating this program. And also thank for Government of India to taking the initiative of Sunday cycle to get every voter fit and free. And this opportunity for me is first time I'm voting this election commission. I got voter ID. So thank you to Sports Authority of India for initiating this Sunday cycle. एक ऐसी स्कीम है जो हमें सिर्फ फिट ही नहीं और लोगों को जागरूक भी कर रहा है कि आप फिट की तरफ ज़्यादा फिट हो. हमारे जो यूथ है, क्योंकि हमारा जो इंडिया है वो सबसे ज़्यादा यूथ हमारे देश में है, तो उसको भी मोटिवेट करती है कि आप फिटनेस की तरफ ज़्यादा बढ़े. As you know, My Bharat, My Vote. This initiative does encourage young voters, first-time voters, to cast their vote. Great initiative, and also with Cyclothon promoting a fitter India. I think these initiatives help us to develop a fitter and younger nation. ಹೋಗಲ್ಲಿ ಹೋಗಿ ಫೋನ್ ಮಾಡು, ಹೋಗಿ ಫೋನ್ ಮಾಡಿ. ಹಲೋ, ಫೋನ್ ಮಾಡೋಗು ಲಾಲ್ಬಾಗತ್ತು. ನಾಳೆ ಲಾಸ್ಟ್ ಅಲ್ವಲ್ಲ. ಆಯ್ಕೆ ಆಗಿದ್ದೇನೆ. ನಾನು ನನ್ನ ಮತನ ಯಾರ ನಿರ್ಧಾರನೂ ತಗೊಳ್ಳದೆ ನನ್ನ ಸ್ವಂತವಾಗಿ ನನ್ನ ಮತನ ಚಲಾಯಿಸ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡ್ತೇನೆ. ಯಾರದೇ ಇನ್ನೊಬ್ಬರು ಮಾತು ಕೇಳಾಗಲಿ ಅಥವಾ ಯಾರೋ ಒಬ್ಬರು ದುಡ್ಡಿಗೋಸ್ಕರ ಆಗಲಿ ನಾನು ನನ್ನ ಮತನ ಬಿಟ್ಕೊಡಲ್ಲ. ನನ್ನ ಆಯ್ಕೆ ದೇಶಕ್ಕೆ ಒಳ್ಳೆಯದಾಗಬೇಕು. ನಾನಿವಾಗ 18 ಇಯರ್ಸ್ ಆಗಿದ್ದೀನಿ. ನ್ಯೂ ವೋಟರ್ ಆಫ್ ಇಂಡಿಯಾ. ನಾನು ಯಾರಿಗೆ ಸರಿಯಾಗಿ ವೋಟ್ ಆಗಬೇಕು ಅವರಿಗೆ ನನ್ನ ವೋಟನ್ನು ಕೊಡ್ತೀನಿ. ಏನು ಮಾಹಿತಿ ಬೇಕು ಅದನ್ನು ಕೂಡ ನೀಡಿದ್ವಿ. ತಮಗೆಲ್ಲ ಗೊತ್ತಿದ್ದಾಗ ಯುವ ಶಕ್ತಿನೇ ಈ ದೇಶದ ಶಕ್ತಿ. ಅವರಿಗೆ ಚುನಾವಣೆ ಬಗ್ಗೆ ಬೇಕಾದಂಥ ಮಾಹಿತಿ ಅಂದರೆ ಯಾವಾಗ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಬೇಕು, ಯಾವಾಗ ಮತ ಚಲಾಯಿಸಬೇಕು, ನಿರ್ಭೀತಿಯಿಂದ ಜಾತಿ ಮತ ಭೇದವಿಲ್ಲದೆ ನೈತಿಕವಾಗಿ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಕರೆ ಕೊಡಲಾಗಿದೆ. ಅವರು ಕೂಡ ಸಂತೋಷದಿಂದ ಈ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದಾರೆ. ದೃಢ ವಿಶ್ವಾಸವುಳ್ಳ ಸಂಪ್ರದಾಯ ಮುಕ್ತ, ನ್ಯಾಯಸಮ್ಮತ ಮತ್ತು ಪ್ರತಿಯೊಂದು ನಿರ್ಭೀತರಾಗಿ ಮತ್ತು ಮತ ಭಾಷೆ ರಾಷ್ಟ್ರೀಯ ಜೊತೆಗೆ ನೆಕ್ಸ್ಟ್ ಶ್ರೀ ಕನಕದಾಸ ಶಿಕ್ಷಣ ಮಹಾವಿದ್ಯಾಲಯ ಕವಿತಾ ಜಯ ಜಯ ಹೇ ಭವಧಾರಿಣಿ ಆಸೀನಾ ಹರ ಜಡರತಿ ತವ ಚರಣ. ಇದು ಸರ್ವೇ ಸಾಮಾನ್ಯವಾಗಿ
ಎಲ್ಲರ ಒಂದು ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆ, ಯಾವುದೇ ಒಂದು ಎಲೆಕ್ಷನ್ ಬಂತಂದ್ರ ನಾವು ಏನಂತೀವಂದ್ರ ಯಾರ ಕಡೆ ದುಡ್ಡದ ಅವರು ಎಲೆಕ್ಷನ್ ಗೆದ್ದಿತಾರ ಅಂತ ನಮ್ಮ ಮನಸ್ಸಿನೊಳಗ ಅಷ್ಟು ಮಟ್ಟಿಗೆ ಆ ಒಂದು ಭಾವನೆ ಬೇರೂರ್ಬಿಟ್ಟದ. ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸಿದ್ರೆ ಇದು ಬಲಿಷ್ಠವಾಗಿ ಮುಂದುವರಿಯುತ್ತೆ. ನಮ್ಮ ಜವಾಬ್ದಾರಿನ ನಾವು ಮಾಡದೆ ಮತದಾನ ಬಗ್ಗೆ ಅಸಡ್ಡೆ ಮಾಡ್ಕೊಂಡು ಅಥವಾ ಮತದಾನ ಮಾಡಬೇಕಾದ್ರೆ ಬೇರೆ ಬೇರೆ ಆಮಿಷಕ್ಕೆ ಒಳಗಾಗಿ ನಾವೇನಾದ್ರೂ ಮತದಾನ ಮಾಡೋದನ್ನ ಮುಂದುವರಿಸಿದ್ರೆ ಈ ಏನು ನಮ್ಮ ಪ್ರಜಾಪ್ರಭುತ್ವ ಬಲಿಷ್ಠವಾಗಿದೆ ದಿನೇ ದಿನೇ ಅದು ವೀಕ್ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟ.